ಇನ್ನು ಬೆಂಗಳೂರಿಗರಿಗೆ ಒಂದಂತೂ ಅನುಭವಕ್ಕೆ ಬರ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಎಲ್ಲೆಂದರಲ್ಲಿ ಕಸದ ರಾಶಿ. ಇವತ್ತಿದೊಂದು ತೆಗಿಬೋದು, ನಾಳೆ ತೆಗಿಬೋದು ಅಂತ ಅಂದ್ಕೊಳ್ತಾ ಇದ್ರು ಕೂಡ ವಾರಗಟ್ಲೆ ಬಿದ್ದಲ್ಲೇ ಬಿದ್ದಿದೆ ಕಸ. ಇದಕ್ಕೇನ್ ಕಾರಣ? ಇದಕ್ಕೆ ಕಾರಣ ಅಂತ ಅಂದ್ರೆ ಮಿಟ್ಗಾನಹಳ್ಳಿಯಲ್ಲಿ ಏನ್ ಕಸವನ್ನ ಇವ್ರು ಹೋಗಿ ಡಂಪ್ ಮಾಡ್ತಾ ಇದ್ರು, ಅಲ್ಲಿ ಅವೈಜ್ಞಾನಿಕವಾಗಿ ಕಸ ಹಾಕ್ತಾ ಇದ್ದೀರಾ. ನೀವು ಬೆಂಗಳೂರು ಕಸ ತಂದು ಇಲ್ಲಿ ಸುರಿದು ನಮ್ಮ ಊರಿನ ಪರಿಸರವನ್ನೇ ಹಾಳು ಮಾಡಿದ್ದೀರಾ. ಅಂತರ್ಜಲ ಎಲ್ಲ ಕಂಪ್ಲೀಟ್ ಆಗಿ ಕಲುಷಿತ ಆಗ್ತಾ ಇದೆ. ಈ ಆರೋಪ ಅಲ್ಲಿನ ಸ್ಥಳೀಯರದ್ದು. ಪಾಪ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಸೊ ಇದೇ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಡಂಪ್ ಮಾಡೋದಕ್ಕೆ ಲಾರಿಗಳನ್ನ ಇವರು ಅಲೋ ಮಾಡ್ತಾ ಇಲ್ಲ. ಈ ಕಾರಣದಿಂದ ಏನಾಗ್ತಾ ಇದೆ? ಈ ಕಾರಣದಿಂದಾಗಿ ಬೆಂಗಳೂರಿನಿಂದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ಗಾರ್ಡನ್ ಸಿಟಿ ಮತ್ತೆ ಗಾರ್ಬೇಜ್ ಸಿಟಿ ಅನ್ನುವಂಥ ಕುಖ್ಯಾತಿಯನ್ನ ಪಡಿತಾ ಇದ್ದು, ಕೂಡಲೇ ಸರಿಪಡಿಸೋದಕ್ಕೆ ಸರ್ಕಾರದ ಬಳಿ ಏನಾದರೂ ಒಂದು ಮಾನದಂಡಗಳಿದೆಯಾ ಅಥವಾ ಇವರು ಕಾರ್ಯಚಟುವಟಿಕೆ ಹೊಂದಿದಾರಾ ಅಂತಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಒಂದು ಹಂತದಲ್ಲಿ MLAಗಳು ಕಸ ವಿಲೇವಾರಿಗೆ ಸಂಬಂಧಪಟ್ಟಾಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋಷ್ಟ್ರ ಮಟ್ಟಿಗೆ ಆರೋಪವನ್ನ ಇವತ್ತು DCM ಮಾಡಿದ್ದಾರೆ. ಸೋಮವಾರ ಇದಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿ ತನಕ ಬೆಂಗಳೂರು ಕತೆ ಏನು? ಗಬ್ಬೆದ್ದು ಹೋಗಲ್ವಾ ಸಿಟಿ ಅನ್ನುವಂಥದ್ದು ಸಹಜವಾಗಿ ಬೆಂಗಳೂರಿಗರ ಆತಂಕ ಆಗಿದೆ. ಹೇಗೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂತದ್ದು ನಮ್ಮ ಬೆಂಗಳೂರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಇದೊಂದು ದೊಡ್ಡ ಮಾಫಿಯಾ. ಕಸದ ಬಗ್ಗೆ ಶಾಶ್ವತವಾಗಿ ಪರಿಹಾರ ಮಾಡೋಂಥದಕ್ಕೆ ಕೈ ಆಗ್ತಾ ಇಲ್ಲ. ಅವೆಲ್ಲ ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ಮಾಡಿ. ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗ 5,000 ಕೋಟಿ DK ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇದು ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಗೊತ್ತಾಗ್ತಿಲ್ಲ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ದೇಶ ವಿದೇಶಗಳಲ್ಲಿ ಖ್ಯಾತವಾಗಿರೋ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗ್ತಿದೆ. ಕಳೆದ 3-4 ದಿನಗಳಿಂದ ಬೆಂಗಳೂರು ನಗರದ ಕಸ ವಿಲೇವಾರಿ ಆಗ್ತಿಲ್ಲ. ಕಸ ತುಂಬಿದ ವಾಹನಗಳು ನಗರದ ಎಲ್ಲೆಂದರಲ್ಲೇ ನಿಂತಿವೆ. ಗಾಡಿಗಳಲ್ಲಿರೋ ಕಸ ಗಬ್ಬೆದ್ದು ನಾರ್ತಾ ಇದೆ. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗಲು ಕಾರಣ ಕಸದ ಡಂಪಿಂಗ್ ಯಾರ್ಡ್ ಬಂದ್. ಹೌದು, ಕಸ ಡಂಪ್ ಮಾಡೋದ್ರಿಂದ ಗಬ್ಬು ವಾಸನೆ ಬರ್ತಿದೆ, ರೋಗಗಳು ಬರ್ತಿವೆ ಅಂತ ಕಣ್ಣೂರು, ಮಿಟ್ಗಾನಹಳ್ಳಿ ಜನ ಪ್ರತಿಭಟನೆ ನಡೆಸ್ತಿದ್ದಾರೆ. ಕಸ ತುಂಬಿಕೊಂಡು ಹೋಗೋ ಲಾರಿಗಳನ್ನೆಲ್ಲ ಅರ್ಧ ದಾರಿಯಲ್ಲೇ ತಡೆದು ನಿಲ್ಲಿಸಿದ್ದಾರೆ. ಕಿಲೋಮೀಟರ್ ದೂರದವರೆಗೂ ಕಸದ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂತದ್ದು ನಮ್ಮ ಬೆಂಗಳೂರು. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಕಣ್ಣೂರು, ಯಲಹಂಕ ಬಳಿ ಇರುವಂಥ ಕಣ್ಣೂರು, ಮಿಟ್ಗಾನಹಳ್ಳಿ, ಬೆಳ್ಳಹಳ್ಳಿ ಏನಿದೆ, ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ 600 ವೆಹಿಕಲ್ಗಳು ಬಂದು ಇಲ್ಲಿ ಕಸವನ್ನ ವಿಲೇವಾರಿ ಮಾಡ್ತಾ ಇದ್ರು. ಅದಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ತಡೆ ಹಿಡಿದಿರುವಂಥದ್ದು. ಬೆಂಗಳೂರಿನಲ್ಲಿ ಸಮಸ್ಯೆಗೆ DCM DKಶಿಯೇ ಹೊಣೆ. ಇದಾ ಬ್ರ್ಯಾಂಡ್ ಬೆಂಗಳೂರು ಎಂದ ಶಾಸಕ ಮುನಿರತ್ನ. ಬೆಂಗಳೂರಿನಲ್ಲಿ ಜನರ ಸಮಸ್ಯೆ ಕೇಳೋರಿಲ್ಲದಾಗಿದೆ. ಇದಾ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಜೆಪಿ ಶಾಸಕ ಮುನಿರತ್ನ ಆಕ್ರೋಶ ಹೊರಹಾಕಿದ್ರು. ಬಸ್ ಸ್ಟ್ಯಾಂಡ್, ಬಸ್ ಶೆಲ್ಟರ್ನಲ್ಲಿ ಎಲ್ಲರೂ ನೋಡಿದ್ದೀರಾ ದುರಂತ. ಬಸ್ ಶೆಲ್ಟರ್ನಲ್ಲಿ ಅಂಗಡಿಗಳು ಕಟ್ತಾರೆ. ನೋಟಿಸ್ ಕೊಟ್ಟರೆ BBMP ಅವರು ಆ ನೋಟಿಸ್ಗೆ ಸ್ಟೇ ಕೊಡೋದಕ್ಕೆ ಕೋರ್ಟಲ್ಲಿ ಸಹಕರಿಸ್ತಾರೆ. ಇದು ಇವತ್ತು ಬ್ರ್ಯಾಂಡ್ ಬೆಂಗಳೂರು. ಸಂಪೂರ್ಣವಾಗಿ ಇದು ಬೆಂಗಳೂರು ಉಸ್ತುವಾರಿ ಸಚಿವರೇ ಇದಕ್ಕೆ ನೇರ ಹೊಣೆ. ಬೆಂಗಳೂರು ಕಸದ ಸಮಸ್ಯೆ ವಿಧಾನ ಪರಿಷತ್ನಲ್ಲೂ ಸದ್ದು ಮಾಡಿದೆ. TV9 ವರದಿ ಪ್ರಸ್ತಾಪಿಸಿದ MLC ನಾಗರಾಜ್ ಯಾದವ್ ಪ್ರಶ್ನೆ ಕೇಳಿದ್ರು. ಇದಕ್ಕುತ್ತರಿಸಿದ DCM DK ಶಿವಕುಮಾರ್, ಕಸದ ವಿಚಾರದಲ್ಲಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಬೆಂಗಳೂರಿನ MLAಗಳು ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಇನ್ನೂ ಕಸದ ಟೆಂಡರ್ ಆಗಿಲ್ಲ, ಆಗಲೇ ಮಹಾನ್ ನಾಯಕರೊಬ್ರು DK 15,000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ದಿನಾಂಕ 13/3/2025 ತ್ಯಾಜ್ಯ ವಿಲೇವಾರಿಗೆ ಕಣ್ಣೂರು ತಡೆ ಎಂದು TV9 ಅಲ್ಲಿ ವರದಿಯಾಗಿರುತ್ತದೆ. ಬೆಂಗಳೂರು ನಗರದ ಹಲವು ಭಾಗಗಳಿಂದ ತ್ಯಾಜ್ಯ ಸಂಗ್ರಹಿಸುವ 300ಕ್ಕೂ ಹೆಚ್ಚು ಕ್ಯಾಂಪ್ಟರ್ಗಳು ಖಾಲಿಯಾಗಿಲ್ಲ. ಮಿಟ್ಟಗಾನಹಳ್ಳಿ ಭೂಭರ್ತಿ ಪ್ರದೇಶದಲ್ಲಿ ಕ್ಯಾಂಪ್ಟರ್ಗಳು 2 ದಿನಗಳಿಂದ ಸಾಲುಗಟ್ಟಿ ನಿಂತಿರುವುದರಿಂದ ನಗರದ ರಸ್ತೆಗಳಲ್ಲಿ ತ್ಯಾಜ್ಯ ತುಂಬಿಕೊಳ್ಳುತ್ತಿದೆ. ನಾಗರಾಜ್ ಅವರು ಈಗೆಲ್ಲ ಮೀಡಿಯಾಲಿ ಇವತ್ತು ಬೆಳಗ್ಗೆ ಕೂಡ ನಾನು ಗಮನಿಸಿದೆ. ಇದ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ಲೇ ಎಲ್ಲ TV ಅವರೆಲ್ಲ ಮಾಡಿದ್ರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ
ಖರೀದಿ ನಾನೇ ಪರ್ಮನೆಂಟ್ ಆಗಿ ಖರೀದಿ ಮಾಡ್ಬಿಟ್ಟು 5,000 ಕೋಟಿ ಡಿ ಕೆ ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ರು. ಇನ್ನ ಟೆಂಡರ್ ಕರೆದಿಲ್ಲ 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ. ಇರ್ಲಿ ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದಿ ಸೊಲ್ಯೂಷನ್. ನೀವು ಗಟ್ಟಿದ್ದೀರಿ. ಖಂಡಿತ. ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಕೆ ಬಗ್ಗೆ ಡಿಸಿಎಂ ಪ್ರಸ್ತಾಪ. ಪರಿಷತ್ ಕಲಾಪದಲ್ಲಿ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ದರ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಪ್ರತಿ ಲೀಟರ್ ಕುಡಿಯೋ ನೀರಿಗೆ 1 ಪೈಸೆ ಹೆಚ್ಚಳ ಆದ್ರೂ ಮಾಡ್ತೀವಿ ಅಂದಿದ್ದಾರೆ. 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ, ಬೇಡ್ರಪ್ಪ ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಅವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರೋ ಬೆಂಗಳೂರು ನಗರಕ್ಕೆ ಕಸದ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಿದೆ. ಖುದ್ದು ಡಿಸಿಎಂ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರೋ ಡಿಕೆ ಶಿವಕುಮಾರ್ ಕಸದ ವಿಚಾರವಾಗಿ ಅಸಹಾಯಕತೆ ಹೊರಹಾಕಿದ್ದಾರೆ. ನಾವು ಈ ವಿಚಾರದಲ್ಲಿ ಫೇಲ್ ಆಗಿದ್ದೀವಿ ಅಂತ ಪರಿಷತ್ನಲ್ಲೇ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.